ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ AS1 ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಬರುವಂತ ಪಾರ್ಟ್ ಇ ಅಂದ್ರೆ ಲಾಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದಾಗಿದೆ. ಸೊ ಇದು ಲಾಸ್ಟ್ ವಿಡಿಯೋ ಆಗಿದೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ 2 ನ ಸಾಲ್ವ್ ಮಾಡುವಂಥದ್ದು. ಇದರಲ್ಲಿ ಬರುವಂಥದ್ದು ಪಾರ್ಟ್ ಇ ಅಲ್ಲಿ 6 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ, ಅಗೇನ್ 4 ಮಾರ್ಕ್ಸ್ 2 ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಒಂದು ಇಂಟಿಗ್ರೇಷನ್ ಆಗಿದ್ರೆ ಇನ್ನೊಂದು LPP. ಸ್ಟೂಡೆಂಟ್ಸ್ ಭಾಳ ಸ್ಟೂಡೆಂಟ್ಸ್ ಒಬ್ವಿಯಸ್ಲಿ LPP ನ ಚೂಸ್ ಮಾಡ್ತಾರೆ, ಓಕೆ, ಅದೇನು ತಪ್ಪಿಲ್ಲ. ಬಟ್ ಇವನ್ ಕೆಲವೊಂದು ಸತಿ ಇಂಟಿಗ್ರೇಷನ್ ಕ್ವಶನ್ ಬಹಳ ಈಸಿ ಇರುತ್ತೆ ಸ್ಟೂಡೆಂಟ್ಸ್. ಆಮೇಲೆ ಬೇಗನೆ ಕಂಪ್ಲೀಟ್ ಮಾಡಬಹುದು. ಈ ಒಂದು ಇಂಟಿಗ್ರೇಷನ್ ನೋಡ್ಲಿಕ್ಕೆ ಮಾತ್ರ ಸ್ವಲ್ಪ ದೊಡ್ಡ ಕಾಣಿಸುತ್ತೆ, ಬಟ್ ಈಸಿ ಇದೆ. ಓಕೆ, ಸೊ ಅದನ್ನ ಯಾವ ತರ ಸಾಲ್ವ್ ಮಾಡಬೇಕು, ಈ ಪ್ರತಿಯೊಂದು ಕ್ವಶನ್ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೀವು ಯಾವುದು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬೇಕು ಮತ್ತೆ ಯಾವ್ದು ನಿಮಗೆ ಬಹಳ ಈಸಿ ಆಗುತ್ತೆ ಅನ್ನೋದನ್ನ ಚೂಸ್ ಮಾಡಬಹುದು ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಮೊದಲೇದಾಗಿ ಇಂಟಿಗ್ರೇಷನ್ ಕ್ವಶನ್ ಸಾಲ್ವ್ ಮಾಡ್ತಾವೆ. ಪ್ರಾಪರ್ಟಿ ಕೊಟ್ಟಿರ್ತಾರೆ, ಇದನ್ನ ನಾವು ಪ್ರೂವ್ ಮಾಡಬೇಕು. ಅದಾದ್ಮೇಲೆ ಅಟ್ಯಾಚ್ ಕ್ವಶನ್ ಸಾಲ್ವ್ ಮಾಡೋದು. ಪ್ರಾಪರ್ಟಿಗೆ 4 ಮಾರ್ಕ್ಸ್ ಇರುತ್ತೆ, ಅಟ್ಯಾಚ್ ಕ್ವಶನ್ 2 ಮಾರ್ಕ್ಸ್ ಇರುವಂಥದ್ದು. ಸೊ ಇದು ಪ್ರಾಪರ್ಟಿ ಏನ್ ಹೇಳುತ್ತೆ, ಇವಾಗ ಇಂಟಿಗ್ರೇಷನ್ ಆಫ್ -a to a f of x dx ಇಸ್ ಈಕ್ವಲ್ ಟು 2 ರಿಸಲ್ಟ್ ಇದೆ. ಇವನ್ ಇದ್ದಾಗ ಈ ರಿಸಲ್ಟ್ ಟ್ವೈಸ್ ಆಗುತ್ತೆ, ಆಡ್ ಇದ್ದಾಗ 0 ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಇವನ್ ಯಾವಾಗ ನಾವು ಕರಿತೀವಿ ಅಪ್ಪ ಅಂತಂದ್ರೆ ಫಂಕ್ಷನ್ f of -x ಇಸ್ ಈಕ್ವಲ್ ಟು ಆನ್ಸರ್ ಏನ್ ಬರಬೇಕು, f of x ಬರಬೇಕು ಸ್ಟೂಡೆಂಟ್ಸ್. ಅದಕ್ಕೆ ನಾವು ಇವನ್ ಫಂಕ್ಷನ್ ಅಂತ ಕರಿತೀವಿ. ಅದಾದ್ಮೇಲೆ f of -x ಇಸ್ ಈಕ್ವಲ್ ಟು ಆನ್ಸರ್ ಏನ್ ಬರಬೇಕು, ಮೈನಸ್ ಆಫ್ f of x ಬಂದ್ರೆ ಅವಾಗ ನಾವು ಇದಕ್ಕೆ ಆಡ್ ಫಂಕ್ಷನ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಇದು ಕಂಡೀಷನ್ ಇರುವಂತದ್ದು. ಓಕೆ, ಇದನ್ನ ಸೈಡ್ ಅಲ್ಲಿ ಇಡೋಣ. ಇವಾಗ ಮೊದಲಿಗೆ ನಾನು ಇಲ್ಲಿ LHS ರಿಸಲ್ಟ್ ನ ತಗೋತಾ ಇದ್ದೀನಿ. LHS ಅಲ್ಲಿ ಏನಿದೆ, ಇಂಟಿಗ್ರೇಷನ್ ಆಫ್ -a to a f of x. ಓಕೆ, ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಥರ್ಡ್ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಂಡು, ಅಂದ್ರೆ ಲಿಮಿಟ್ ನ ಸ್ಪ್ಲಿಟ್ ಮಾಡ್ಕೊಂಡು ಬರೆಯುವಂತದ್ದು ಥರ್ಡ್ ಪ್ರಾಪರ್ಟಿ. ಅದನ್ನ ಯಾವ ತರ ಬರೀತೀವಿ ಅಂದ್ರೆ 2 ಸತಿ ನಾವು ಇದನ್ನ ಇಂಟಿಗ್ರೇಷನ್ ಹಾಕಿ ಬರೀತೀವಿ, f of x dx ಈ ತರ. ಇವಾಗ ಲಿಮಿಟ್ ನ ಡಿಸೈಡ್ ಮಾಡ್ಬೇಕು. ಲಿಮಿಟ್ ಯಾವ ತರ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿ ಎಂಡ್ ಆಗಬೇಕು. ಸ್ಟಾರ್ಟಿಂಗ್ ಇದೆ ಮೈನಸ್ ಎಂಡ್ ಇಲ್ಲಿ 2ರ ಮಧ್ಯದಲ್ಲಿ ಒಂದು ನಂಬರ್ ತಗೋಬೇಕು. ಅದು ಯಾವ್ದು ತಗೋಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ 0 to a ಇದೆ ಅಂದ್ರೆ ಇಲ್ಲಿ a ಇದೆ ಅಂದ್ರೆ ತೆಳಗಡೆ 0ನೇ ಬರ್ಬೇಕಾ, ಇಲ್ಲಿ 0 ಇದೆ ಅಂದ್ರೆ ಇಲ್ಲಿನೂ 0ನೇ ಇದ್ದೇ ಇರುತ್ತೆ. ಓಕೆ, ಎಸ್. ಸೊ ಇವಾಗ ಇದು ಆಸ್ ಇಟ್ ಈಸ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಬಟ್ ಇದು ಏನೋ ಚೇಂಜಸ್ ಕಾಣಿಸ್ತಾ ಇದೆ. ಇದನ್ನ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಅಂದ್ರೆ ಸಬ್ಸ್ಟಿಟ್ಯೂಷನ್ ತಗೊಂಡು ಸಾಲ್ವ್ ಮಾಡಬೇಕು. ಅದ್ರ ಸಲುವಾಗಿ ಇದಕ್ಕೆ ನಾನು ಇಲ್ಲಿ ಇಕ್ವೇಶನ್ ಸ್ಟಾರ್ ಅಂತ ಕೊಡ್ತೀನಿ. ಈ ಮಧ್ಯದಲ್ಲಿರುವಂತದ್ದು ಅಷ್ಟೇ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದ್ರೆ ಇದಕ್ಕೆ ನಾನು I ಅಂತ ಡಿನೋಟ್ ಮಾಡಿ ಸಪರೇಟ್ ತಗೋತಾ ಇದ್ದೀನಿ ಫ್ರೆಂಡ್ಸ್. I ಏನಾಗಿದೆ ಇಲ್ಲಿ -a to 0 f of x dx. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೆ, ಆಡ್ ಫಂಕ್ಷನ್ ಇದ್ದಾಗ ಏನಾಗುತ್ತೆ, f of -x ಇದ್ರೆ ಮೈನಸ್ ಆಫ್ f of x ಬರುತ್ತೆ. ಅಂದ್ರೆ ಎರಡೂ ಕಡೆ ಇವನ್ ಆಡ್ ಅಲ್ಲಿ ಮೈನಸ್ f of x ಬೇಕಲ್ವಾ. ಸೊ ಅದ್ರ ಸಲುವಾಗಿ ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ತಗೋತಾ ಇದ್ದೀನಿ. x is equals to -t ಅಂತ, x ಜಾಗದಲ್ಲಿ -t ಅಂತ ತಗೋತೀನಿ. ಇದರದ್ದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಮೈನಸ್ ಆಫ್ dt ಆಗುತ್ತೆ. ಅಗೇನ್ ಹೊಸದಾಗಿ ಲಿಮಿಟ್ಸ್ ನಾವು ಚೇಂಜಸ್ ಮಾಡ್ಕೋಬೇಕು. x is equals to, ಇವಾಗ ಇದನ್ನ ಮೈನಸ್ ನ ಕಡೆ ಹಾಕೊಂಡು ಬರೀಬಹುದಲ್ವಾ, t is equals to -x ಅಂತಾನು ಬರೀಬಹುದು. ಎರಡು ಮೀನಿಂಗ್ ಸೇಮ್ ಇದೆ. ಇವಾಗ ನೋಡಿ x ಜಾಗದಲ್ಲಿ ಮೈನಸ್ ಏನು ಹಾಕಿದೆ ಅಂತ ಅನ್ಕೊಳ್ಳಿ, t ಆನ್ಸರ್ ಏನಾಗುವಂಥದ್ದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. x is equals to 0 ಇಲ್ಲೊಂದಿದೆಯಲ್ಲ ಅಪ್ಪರ್ ಲಿಮಿಟ್, ಅವಾಗ t 0ನೇ ಇರುತ್ತೆ. ಸೊ ಇವಾಗ ಹೊಸದಾಗಿ ಲಿಮಿಟ್ಸ್ಗಳು ಬಂದಿದ್ದಾವೆ. ಸೊ ಇದನ್ನ ನಾವು ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ಹೊಸ ಲಿಮಿಟ್ಸ್ಗಳು ಏನೇನು ಬಂದಿದೆ ನೋಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಆಫ್ -a ಜಾಗದಲ್ಲಿ +a ಬಂದಿದೆ, ಅಗೇನ್ 0 ಜಾಗದಲ್ಲಿ 0ನೇ ಇದೆ. ಓಕೆ, f of x ಜಾಗದಲ್ಲಿ ಏನು ತಗೊಂಡಿದ್ದೀವಿ ನಾವು ಸಬ್ಸ್ಟಿಟ್ಯೂಷನ್ -t, ಅಗೇನ್ dx ಜಾಗದಲ್ಲಿ -dt, ಮೈನಸ್ ನ ಹೊರಗಡೆ ಇಡ್ತೀನಿ. ಓಕೆ, ಸೊ ಈ ಒಂದು ರಿಸಲ್ಟ್ ಇಲ್ಲಿ ನಾನು ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 1 ಅಂಡ್ ಪ್ರಾಪರ್ಟಿ ನಂಬರ್ 2 ನ ಅಪ್ಲೈ ಮಾಡ್ಕೊಂತಾ ಇದ್ದೀನಿ ಸ್ಟೂಡೆಂಟ್ಸ್. ಯಾಕೆ ಅಂತಂದ್ರೆ ಇವಾಗ ನನಗೆ ಇದು ರಿಸಲ್ಟ್ಸ್ ನ ಫಸ್ಟ್ ಲಿಮಿಟ್ ಗನ್ನ ಚೇಂಜಸ್ ಮಾಡ್ಕೋಬೇಕಾಗಿದೆ. ಸೊ ಯಾವಾಗ ನಮ್ಮ ಲಿಮಿಟ್ ಚೇಂಜ್ ಆಗುತ್ತೆ ಅವಾಗ ಒಂದು ಮೈನಸ್ ಸೈನ್ ಬರುತ್ತೆ. ಸೊ ಆಲ್ರೆಡಿ ಒಂದು ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತಲ್ವಾ ಇದು. ಓಕೆ, 5 ರಿಸಲ್ಟ್ ಇದು ಇಂಟಿಗ್ರೇಷನ್ ಆಫ್ ತೆಳಗಡೆ 0 ಬರೀತೀನಿ, ಮೇಲ್ಗಡೆ a ಬರೀತೀನಿ. ಇವಾಗ ಇದು ಮೈನಸ್ ಮೈನಸ್ ಪ್ಲಸ್ ಆಯ್ತು, ಆಲ್ರೆಡಿ ಒಂದು ಮೈನಸ್ ಇತ್ತು, ಅದನ್ನೊಂದು ಮೈನಸ್ ಕೂಡಿ ಪ್ಲಸ್ ಆಯ್ತು. ಅಗೇನ್ ಇಲ್ಲಿ f ಆಫ್ x, ಇನ್ನೊಂದು ಪ್ರಾಪರ್ಟಿ ನಂಬರ್ 1 ಏನಿದೆ, t ಜಾಗದಲ್ಲಿ ನಾವು x ಯೂಸ್ ಮಾಡಬಹುದು ಅಥವಾ x ಜಾಗದಲ್ಲಿ t ಯೂಸ್ ಮಾಡಬಹುದು. ಅದಕ್ಕೆ ನಾನು ಇಲ್ಲಿ t ಜಾಗದಲ್ಲಿ x ನ ರೀಪ್ಲೇಸ್ ಮಾಡ್ಕೋತೀನಿ. ಇಲ್ಲಿ x ಬರೆದ್ರೆ ಇಲ್ಲಿ dx ಬರಬೇಕು. ಓಕೆ, ಇವಾಗ ನಮ್ಗೆ ಸಿಕ್ಕಿರೋದು ಈ ಆನ್ಸರ್. ಈ ಆನ್ಸರ್ನ ಪೂರ ನಾವು ಇವಾಗ ಇಕ್ವೇಶನ್ ಸ್ಟಾರ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಕ್ವೇಶನ್ ಸ್ಟಾರ್ ಏನಾಗಿತ್ತು ನೋಡಿ, ಕಂಪ್ಲೀಟ್ ಅದು LHS ಪಾರ್ಟ್ ಆಗಿತ್ತು. -a to a f of x dx is equals to, ಇವಾಗ ಆಯ್ದ ಆನ್ಸರ್ ಇಲ್ಲಿ ಬಂದಿದೆ ಅಲ್ವಾ ಸ್ಟೂಡೆಂಟ್ಸ್, ಇದನ್ನ ಫ್ಲಿಪ್ ಮಾಡೋಣ. 0 to a f of -x dx ಪ್ಲಸ್ ಇದಂತೂ ಆಸ್ ಇಟ್ ಈಸ್ ಇದೆ, ನಾವು ಏನು ಸಿಂಪ್ಲಿಫಿಕೇಶನ್ ಮಾಡಿಲ್ಲ, ಆಸ್ ಇಟ್ ಈಸ್ ರಿಸಲ್ಟ್ ನ ಇಲ್ಲಿ ಇಡೋಣ dx. ಓಕೆ, ಇವಾಗ ನಮಗೆ ಹೊಸದಾಗಿರುವಂತ ಇಕ್ವೇಶನ್ ಸ್ಟಾರ್ ಸಿಕ್ತು. ಇವಾಗ ಇಲ್ಲಿ ಕೇಸ್ 1 ನ ನಾವು ಸಾಲ್ವ್ ಮಾಡ್ಬೇಕಾಗಿರುವಂತದ್ದು ಸ್ಟೂಡೆಂಟ್ಸ್. ಕೇಸ್ 1 ಏನಪ್ಪಾ ಅಂತಂದ್ರೆ, ಕೇಸ್ 1 ಹೇಳುತ್ತೆ
ಈವನ್ ಫಂಕ್ಷನ್ನ ತಗೊಳ್ಳಿ. ಇಲ್ಲಿದೆಯಲ್ಲ ಈವನ್ ಫಂಕ್ಷನ್ನ ತಗೋಬೇಕು. ಎಫ್ ಈಸ್ ಈವನ್ ಫಂಕ್ಷನ್. ಎಫ್ ಈಸ್ ಈವನ್ ಫಂಕ್ಷನ್ ಇದ್ದಾಗ ಏನಂತ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ, ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ನಾವೇನು ತಗೋಬೇಕು, ಎಫ್ ಆಫ್ ಎಕ್ಸ್ನ ತಗೋಬೇಕು. ಎಫ್ ಆಫ್ ಮೈನಸ್ ಎಕ್ಸ್ ಇಲ್ಲಿದೆ. ಈ ಜಾಗದಲ್ಲಿ ಎಫ್ ಆಫ್ ಎಕ್ಸ್ನ ಫಿಲಪ್ ಮಾಡಿ. ಓಕೆ, ಈ ಜಾಗದಲ್ಲಿ ಎಫ್ ಆಫ್ ಎಕ್ಸ್ನ ಫಿಲಪ್ ಮಾಡ್ಕೊಂಡ್ರೆ ನಮ್ಗೆ ಏನು ಆನ್ಸರ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್, 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ 0 to a ಆಸ್ ಇಟ್ ಈಸ್. ಜಸ್ಟ್ ಮೈನಸ್ ಎಕ್ಸ್ ಜಾಗದಲ್ಲಿ ಎಫ್ ಆಫ್ ಎಕ್ಸ್ನ ಹಾಕೊಂಡೆ ಅಂದರೆ ಡಿ ಎಕ್ಸ್ ಪ್ಲಸ್ ಅಗೇನ್ ಇದು ಆಸ್ ಇಟ್ ಈಸ್. ಇಲ್ಲಿ ನೀವು ಮತ್ತೆ ಉಲ್ಟಾ ರಿವರ್ಸ್ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ಇವಾಗ ಎರಡು ಸೇಮ್ ಆಗಿದೆಯಲ್ಲ, ಸೊ ಸೇಮ್ ಇದೆ ಅಂದ್ರೆ ಎರಡು ಆಡ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಟ್ವೈಸ್ ಆಗುತ್ತಲ್ವಾ? ಎಸ್, ಟ್ವೈಸ್ ಆಗುತ್ತೆ, 2 ಆಗುತ್ತೆ. ಲಿಮಿಟ್ಸ್ ಆಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ನಾವು ಇದನ್ನೇ ಅಲ್ವಾ ಪ್ರೂವ್ ಮಾಡಬೇಕಾಗಿದ್ದು. ಓಕೆ, ಇಲ್ಲಿ ಬಂತಲ್ವಾ ಫಸ್ಟ್ ರಿಸಲ್ಟು, 2 ಇಂಟು ಇಂಟಿಗ್ರೇಷನ್ ಆಫ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅದೇ ನೆಕ್ಸ್ಟ್ ಇನ್ನೊಂದು ಕೇಸ್ನ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿದ್ದು ಯಾವುದಪ್ಪ ಅಂದರೆ ಕೇಸ್ 2. ಕೇಸ್ 2 ಏನು ಹೇಳುತ್ತೆ, ಆಡ್ ಫಂಕ್ಷನ್ ಅಂತ. ಓಕೆ, ಸೊ ಆಡ್ ಫಂಕ್ಷನ್ ಇದೆ ಅಂತ ಹೇಳ್ತಾರೆ. ಆಡ್ ಫಂಕ್ಷನ್ ಇತ್ತಂದ್ರೆ ಇಲ್ಲೇನಿರುತ್ತೆ ಸ್ಟೂಡೆಂಟ್ಸ್ ಕಂಡೀಷನು, ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ನೀವು ಫಿಲಪ್ ಮಾಡಿ ಮೈನಸ್ ಆಫ್ ಎಫ್ ಆಫ್ ಎಕ್ಸ್, ಹೊರಗಡೆ ಒಂದು ಮೈನಸ್ ಬರುತ್ತೆ. ಓಕೆ, ಅಗೇನ್ ಈ ಜಾಗದಲ್ಲಿನೇ ನಾವು ಫಿಲಪ್ ಮಾಡ್ತಾ ಹೋಗೋಣ. ಇದನ್ನು ಮತ್ತೆ ಇಲ್ಲಿ ಆಸ್ ಇಟ್ ಈಸು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈಗ ಮೊದಲಿಗೆ ಲಿಮಿಟ್ ಬರ್ಕೋತೀನಿ 0 to a ಎಫ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ ಒಂದು ಹೊರಗೆ ಬರುತ್ತೆ, ಅಂದ್ರೆ ಮೈನಸ್ ಇಲ್ಲಿ ಬರ್ಕೋಬೋದಾ, ಇಲ್ಲಾದ್ರೂ ಬರಲಿಲ್ಲ, ಒಳಗೆ ಇಂಟಿಗ್ರೇಷನ್ ಒಳಗಾದ್ರೂ ಬರ್ಕೊಳ್ಳಿ. ಡಿ ಎಕ್ಸ್ ಪ್ಲಸ್ ಇದು ಆಸ್ ಇಟ್ ಈಸು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಎರಡೂ ರಿಸಲ್ಟ್ಸು ಸೇಮ್ ಬಂದಿದೆ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ ಅಂದ್ರೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಕ್ಯಾನ್ಸಲ್ ಅಂದ್ರೆ 0 ಆಗಿಬಿಡುತ್ತಾ, ಒಂದು ಪ್ಲಸ್ 1 ಮೈನಸ್ 1 ಅಂದ್ರೆ 0. ನಮಗೆ ಆನ್ಸರ್ ಬಂದಿರೋದು 0. ಎಸ್, ಇವಾಗ ನಾವು ಇದನ್ನ ಪ್ರೂವ್ ಮಾಡಿದಾಗ ಆಯ್ತಲ್ವಾ 0 ಅಂತ ಹೇಳಿ, ಆಯ್ತಲ್ವಾ ಸ್ಟೂಡೆಂಟ್ಸ್? ಎಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುವಂಥದ್ದು. ಈಸಿ ಇದೆನಾ? ಎಸ್, ಇದೇ ತರನಾಗೆ ನೀವು ಸಾಲ್ವ್ ಮಾಡಿ. ಬಟ್ ಇಲ್ಲಿ ಇನ್ನೂ ಎಕ್ಸಾಂಪಲ್ ಕಂಪ್ಲೀಟ್ ಆಗಿಲ್ಲ. ನಾವು ಇಲ್ಲಿ ಏನು ಮಾಡಬೇಕು, ಇದೊಂದು ಅಟ್ಯಾಚ್ ಕ್ವಶನ್ ಅನ್ನು ಕೊಟ್ಟಿದ್ದಾರಲ್ವಾ, ಇದನ್ನೊಂದು ನಾವು ಇಲ್ಲಿ ಸಾಲ್ವ್ ಮಾಡಬೇಕಾಗಿರುವಂಥದ್ದು. ಸೊ ಅಟ್ಯಾಚ್ ಕ್ವಶನ್ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಇವಾಗಲೇ ನಾವು ಏನು ಮಾಡಿದ್ವಿ, ಪ್ರಾಪರ್ಟಿನ ಪ್ರೂವ್ ಮಾಡಿದ್ವಿ. ಸೊ ಅದೊಂದು ಅಟ್ಯಾಚ್ ಕ್ವಶನ್ ಇದೆಯಲ್ವಾ, ಅದನ್ನ ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿ ಏನು ಮಾಡ್ಕೋಬೇಕು, ಇದನ್ನ ಅಗೇನ್ ಇದೇ ಕಂಡೀಷನ್ ಪ್ರಾಪರ್ಟಿ ಸಾಲ್ವ್ ಆಗುತ್ತದೆ. ಯಾಕಂದ್ರೆ ಮೈನಸ್ 5/2 to 5/2 ಇದೆ ಅಂದ್ರೆ ಈ ಪ್ರಾಪರ್ಟಿನೇ ಅಪ್ಲೈ ಆಗುತ್ತೆ. ಅಂದ್ರೆ ಇವನ್ ಆಗುತ್ತಾ ಆಡ್ ಆಗುತ್ತಾ ಚೆಕ್ ಮಾಡಬೇಕು. ಇವಾಗ ಕೊಟ್ಟಿರುವಂತ ರಿಸಲ್ಟ್ಸ್ ಇದೇನು ಪೂರಾ ಎಫ್ ಆಫ್ ಎಕ್ಸ್ ಆಗುತ್ತಲ್ವಾ ಸ್ಟೂಡೆಂಟ್ಸ್? ಯಾವುದು ಈ ಕ್ವಶನ್ ನಾನು ಎಫ್ ಆಫ್ ಎಕ್ಸ್ ಅಂತ ಬರ್ಕೋತೀನಿ. ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಆಫ್ ಟ್ಯಾನ್ ರೇಸ್ ಟು ಎಕ್ಸ್ 5 ಇದೆ ಇಲ್ಲಿ, ಆಯ್ತಾ? ಸೊ ಈ ಕಂಪ್ಲೀಟ್ ರಿಸಲ್ಟು ನಾ ಚೆಕ್ ಮಾಡಬೇಕು. ಫಸ್ಟ್ ಇವನ್ ಆಗುತ್ತಾ ಆಡ್ ಆಗುತ್ತೆ, ಇವನ್ ಆಗುತ್ತಾ ಆಡ್ ಆಗುತ್ತಾ ಡಿಸೈಡ್ ಆಗೋದು ಯಾವ್ದ್ರಿಂದ, ನಾವು ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ನ ಹಾಕಬೇಕು. ಓಕೆ, ಈ ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸ್ ನ ಫಿಲ್ಅಪ್ ಮಾಡ್ತಾ ಹೋಗ್ತೀನಿ. ಓಕೆ, ಎಕ್ಸ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲಾನು ಮೈನಸ್ ಹಾಕಿ, ಮೈನಸ್ ಎಕ್ಸ್ ಹೋಲ್ ರೇಸ್ ಟು ಕ್ಯೂಬ್ ಆಗುತ್ತೆ. ಅಗೇನ್ ಇಲ್ಲಿನೂ ಮೈನಸ್ ಎಕ್ಸು, ಅಗೇನ್ ಕಾಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಟ್ಯಾನ್ ಆಫ್ ಮೈನಸ್ ಎಕ್ಸ್ ಹೋಲ್ ರೇಸ್ ಟು 5 ಅಂತ ಬರೀಬಹುದು ಇದನ್ನ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ರೇಸ್ ಟು ಮೈನಸ್ ಎಕ್ಸ್ ರೇಸ್ ಟು ಹೋಲ್ ಕ್ಯೂಬ್ ಅಂದ್ರೆ ನೋಡಿ, ಇವಾಗ -2 ಇಂಟು ಕ್ಯೂಬ್ ಅಂದ್ರೆ -8 ಬರೋದಲ್ವಾ? ಅಂದ್ರೆ ಕ್ಯೂಬ್ ಇದೆ, ಆಡ್ ನಂಬರ್ ಅಂದ್ರೆ ಮೈನಸ್ ಹೊರಗೆ ಬಂದೇ ಬರುತ್ತೆ. ಸೊ ಇದನ್ನ ನಾವು ಈ ತರ ಬರೀಬಹುದು. ಅಗೇನ್ ಇಲ್ಲಿ ಮೈನಸ್ ಇದೆ, ಸೊ ಇದಂದ್ರೂ ಮೈನಸ್ ಆಗಿ ಆಗುತ್ತೆ. ಕಾಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. ಸೊ ಹಾಗಾಗಿ ಇದು ಕಾಸ್ ಪ್ಲಸ್ ಎಕ್ಸ್ ಆಗುತ್ತೆ. ಬಟ್ ಇದ್ರದ್ದು ಒಂದು ಮೈನಸ್ ಇದೆ ಅಲ್ವಾ? ಸೊ ಪ್ಲಸ್ ಮೈನಸ್ ಮೈನಸ್ ಆಗಿ ಹೊರಗಡೆ ಬಂದು ಇದು ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ಇದು ಪ್ಲಸ್ ಆಗುತ್ತೆ, ಬಟ್ ಇದು ಮಾತ್ರ ಮೈನಸ್ ಇರೋದು, ಹಾಗಾಗಿ ಹೊರಗಡೆ ಬಂತು. ಇದು ನೋಡಿ, ಟ್ಯಾನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಅಗೇನ್ ಟ್ಯಾನ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಏನಾಗಿದೆ, ನೆಗೆಟಿವ್ನೇ ಇರುತ್ತೆ. ಸೊ ಒಂದು ಮೈನಸ್ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ರು ಹೋಲ್ ರೇಸ್ ಟು ಆಡ್ ನಂಬರ್ ಇದೆ, ಸೊ ಅಗೇನ್ ಮೈನಸ್ ಉಳಿಯುವಂತದ್ದೇ. ಸೊ ಇದು ಕೂಡ ಮೈನಸ್ ಆಫ್ ಟ್ಯಾನ್ ರೇಸ್ ಟು 5 ಎಕ್ಸ್ ಆಗಿದೆ. ಅಂದ್ರೆ ಇಲ್ಲಿ ಎಲ್ಲ ಕಡೆನೂ ಮೈನಸ್ ಕಾಮನ್ ಇದೆ, ಅಂದ್ರೆ ಮೈನಸ್ ನಾನು ಕಾಮನ್ ತಗೊಂಡ್ಬಿಡ್ತೀನಿ. ಉಳಿತೇನು, ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ರೇಸ್ ಟು 5 ಇದೆ. ಅಂದ್ರೆ ಇವಾಗ ನಂಗೆ ಎಫ್ ಆಫ್ ಎಕ್ಸ್ ಬಂತಲ್ವಾ, ಅಂದ್ರೆ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ತಗೊಂಡಿದ್ವೇನು, ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬಂದಿರೋದು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಹೊರಗಡೆ ಬಂದಿದೆ. ಅಂದ್ರೆ ನಮಗೆ ಕೊಟ್ಟಿರುವಂತ ಈ ಒಂದು ಫಂಕ್ಷನ್ ಏನಾಗಿದೆ ಅನ್ನಂಗಾಯ್ತು, ಫಂಕ್ಷನ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಈಸ್ ಆಡ್ ಫಂಕ್ಷನ್ ಆಗಿದೆ. ಓಕೆ, ಸೊ ಆಡ್ ಫಂಕ್ಷನ್ ಆಗಿತ್ತಂದ್ರೆ ಅಲ್ಲಿ ರಿಸಲ್ಟ್ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಆಫ್ ನಾವು ಇಲ್ಲಿ ಸಾಲ್ವ್ ಮಾಡೋದೇ ಜरूरत ಡೈರೆಕ್ಟ್ ಆಗಿ ಇಲ್ಲಿಗೆ ನೋಡಿ, ಆಡ್ ಫಂಕ್ಷನ್ ಇದ್ದಾಗ ಏನ್ ಬರ್ಕೋಬೇಕು, 0 ಬರೀಬೇಕು. ಸೊ 0 ಬರ್ಬಿಟ್ರೆ ಇದರ ಆನ್ಸರ್ ಇಲ್ಲಿಗೆ ಕಂಪ್ಲೀಟ್ ಆದಾಗ ನೋಡಿ, ಕಾಸ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ರೇಸ್ ಟು 5 dx is equals to 0 is the answer. 0 ಬರೀಬೇಕಾ, ಸುಮ್ಮನೆ ಆಡ್ ಅಂತ ಬರೆದ್ರೆ ನಡೆಯಲ್ಲ, 0 ಅಂತ ಬರೆದ್ರೆ ಮುಗೀತು. ಇದಕ್ಕೆ 2 ಮಾರ್ಕ್ಸ್. ಕೆಲವೊಂದ್ಸತಿ ಏನ್ ಮಾಡಿ, ಪ್ರಾಪರ್ಟಿಗೆನೆ ಅವ್ರು ಏನ್ ಮಾಡ್ಬಹುದು, 5 ಮಾರ್ಕ್ಸ್ ಕೊಟ್ಟು ಇದು ಅಟ್ಯಾಚ್ ಸಿಂಪಲ್ ಇದೆ ಅಂತ ಹೇಳಿ ಇದು 1 ಮಾರ್ಕ್ಸ್ ಕನ್ಸಿಡರ್ ಮಾಡಬಹುದು. ಅರ್ಥ ಆಯ್ತಲ್ವಾ? ಸೊ ಪ್ರಾಪರ್ಟಿ ಮತ್ತೆ ಎಕ್ಸಾಂಪಲ್ ಎರಡೂ ಸಿಂಪಲ್ ಇದೆ ಸ್ಟೂಡೆಂಟ್ಸ್. ಅನ್ನೆಸರಿ ನಾವು ಡಿಫಿಕಲ್ಟ್ ಇದೆ ಅಂತ ಬಿಟ್ಬಿಡ್ತೀವಿ.
ಸೊ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದನ್ನು ಕೂಡ ಸಾಲ್ವ್ ಮಾಡಿ, ಟೈಮ್ ಉಳಿದಿದ್ರೆ LPPನೂ ಮಾಡಿ. ಓಕೆ, ಇವಾಗ ನಾನು ಆಕ್ಚುಲಿ LPP ಭಾಳ ಸ್ಟೂಡೆಂಟ್ಸ್ ಸಾಲ್ವ್ ಮಾಡುವಂಥದ್ದು ಇದನ್ನ ಈ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಇದೊಂದು ಈಸಿಯೆಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಪೋಸ್ಟ್ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿನೂ 2 ಇಕ್ವೇಷನ್ ಕೊಟ್ಟಿದ್ರು, ಇಲ್ಲಿ ಕೂಡ 2 ಇಕ್ವೇಷನ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಇಕ್ವೇಷನ್ ಇದೆ, ಇಲ್ಲೊಂದು ಇಕ್ವೇಷನ್ ಇದೆ, ಅದಾದ್ಮೇಲೆ ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರೋದು ಮಿನಿಮಮ್ ವ್ಯಾಲ್ಯೂನ ಚೆಕ್ ಮಾಡ್ಬೇಕಾಗಿರೋದು. ಓಕೆ, ಫಸ್ಟ್ ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು, ಫಸ್ಟ್ ಕ್ವಶನ್ ನಂಬರ್ 1 ಬರ್ಕೊಂತೀರಾ. ಏನಿದೆ ಇಕ್ವೇಷನ್ 1, x + 2y ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇದೆ. ಓಕೆ, ಸೊ ಇಲ್ಲಿ ನಾವು ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳನ್ನ ಚೆಕ್ ಮಾಡ್ಕೋಬೇಕು. ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು, ವೈ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಯಾವ ತರ ಬರೀತಾ ಇದ್ದೇನಪ್ಪ ಅಂತಂದ್ರೆ, ಫಸ್ಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಅನ್ನೋಣ, ಇದಕ್ಕೆ ವೈ ವ್ಯಾಲ್ಯೂನ, ಇದಕ್ಕೆ ಪಾಯಿಂಟ್ ಅಂತ ಬರ್ಕೊಳ್ಳೋಣ. ಇಲ್ಲಾಂದ್ರೆ ಕ್ವಶನ್ಸ್ ಇಲ್ಲಿ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಂತೀರಾ. ಸೊ ಅದ್ರ ಸಲುವಾಗಿ ಪಾಯಿಂಟ್ ಅನ್ನು ಬರ್ಕೊಂಬೇಡಿ. ಸೊ ಏನೇನಾಗುತ್ತೆ, ಫಸ್ಟ್ ಎಕ್ಸ್ ವ್ಯಾಲ್ಯೂನ 0 ಹಾಕಿದೆ ಅಂತ ಅನ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, ಇದು 0 ಆಯ್ತು. 10 / 2 ಅಂದ್ರೆ 5 ಆಗುತ್ತಲ್ವಾ. ಎಸ್, ವೈ ವ್ಯಾಲ್ಯೂ 5 ಅಂದ್ರೆ ಪಾಯಿಂಟ್ ಬಂತು 0,5. ಫಸ್ಟ್ ಒನ್ ಕ್ಲಿಯರಾ. ಇವಾಗ ನೆಕ್ಸ್ಟ್ ಒನ್ ಇನ್ನೊಂದು ಪಾಯಿಂಟ್ ನ ತಗೋಬೇಕು. ಇನ್ನೊಂದು ಪಾಯಿಂಟ್ ಏನ್ ಮಾಡೋಣ, ಇವಾಗ y 0 ತಗೋಣ, ಎಕ್ಸ್ ಎಷ್ಟಾಗುತ್ತೆ 10 ಆಗುತ್ತೆ, ಅಂದ್ರೆ 10,0 ಆಗಿದೆ. ಓಕೆ, ಸೊ ಫಸ್ಟ್ ಒಂದು ಇಕ್ವೇಶನ್ ಕಂಪ್ಲೀಟ್ ಆಯ್ತಲ್ವಾ. ಇವಾಗ ಇನ್ನೊಂದು ಇಕ್ವೇಶನ್ ಇದೆ, ಸೊ ಅದನ್ನು ತಗೋಣ. ಇಕ್ವೇಶನ್ ನಂಬರ್ 2 ಏನಿದೆ, ಇಕ್ವೇಶನ್ ನಂಬರ್ 2, ಇಕ್ವೇಶನ್ 2ನ ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ ಕೆಳಗಡೆ. ಇಕ್ವೇಶನ್ ನಂಬರ್ 2 ಏನಿದೆ, 3x + 4y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24 ಅಂತಿದೆ. ಓಕೆ, ಸೊ ಇವಾಗ ಇಲ್ಲಿನೂ ನಾವು ಸೇಮ್ ಪ್ಯಾಟರ್ನೇ ಫಾಲೋ ಅಪ್ ಮಾಡೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಎಕ್ಸ್ ವಾಯ ಪಾಯಿಂಟ್, ಫಸ್ಟ್ ಎಕ್ಸ್ ವಾಯ ಪಾಯಿಂಟ್. ಓಕೆ, ಫಸ್ಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕೋಣ. ಎಕ್ಸ್ 0 ಆಯ್ತಂದ್ರೆ 4y = 24. 4 ಈ ಕಡೆ ಬಂದ್ರೆ 24 / 4 ಆಗುತ್ತೆ. ಸೊ 6 ಬರುತ್ತಾ ಇಲ್ವಿ. ಸೊ 4 6 = 24. ಓಕೆ, ಅಂದ್ರೆ ಫಸ್ಟ್ ಪಾಯಿಂಟ್ ಸಿಕ್ತು 0,6. ನೆಕ್ಸ್ಟ್ ಇವಾಗ y 0 ತಗೋಣ, 3 ಬರುತ್ತೆ ಈ ಕಡೆ, ಕರೆಕ್ಟ್ ಅಲ್ವಾ. ಇದು 0 ಆಯ್ತು ಅಂದ್ರೆ 24 / 3 ಅಂದ್ರೆ ಇದೆಷ್ಟಾಗುತ್ತೆ, 8 ಆಗುತ್ತಾ, 8 ಆಗುತ್ತೆ. ಅಂದ್ರೆ ಈ ಪಾಯಿಂಟ್ ಸಿಕ್ತು 8,0. ಓಕೆ, ಇಲ್ಲಿ ಕೊಟ್ಟಿರೋದೇ 2 ಪಾಯಿಂಟ್ಸ್, ಉಳಿಕಿದಂತರೂ ಇಲ್ಲ. ಅದಂತರೂ ಫಸ್ಟ್ ಕ್ವಾಡ್ರಂಟ್ ಅಲ್ಲೇ ಬರುತ್ತೆ ಅಂತ ಹೇಳುತ್ತೆ ಇದರದ್ದು ಮೀನಿಂಗು. ಓಕೆ, ಸೊ ಇವಾಗ ಫಸ್ಟ್ ನಾವಿಲ್ಲಿ ಏನ್ ಮಾಡ್ಕೊಳ್ಳೋಣ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಡ್ರಾ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ನಾನಿಲ್ಲಿ ಇದನ್ನ ಪೂರಾ ಎಕ್ಸ್ ಆಕ್ಸಿಸ್ ಅಂತ ತಗೋತೀನಿ. ಓಕೆ, ಸೊ ಎಕ್ಸ್ ನಿಮ್ಮ ಡಿಸ್ಟೆನ್ಸ್ ಪ್ರಕಾರನೇ ತಗೊಳ್ಳಿ. ನಿಮಗೆ A4 ಸೈಜ್ ಪೇಪರ್ನೇ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಕ್ಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ ಅಬ್ಸರ್ವ್ ಮಾಡಿ. ಎಕ್ಸ್ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಬರ್ಬೇಕು, ನನಗೆ 10 ಬರಬೇಕು. ವೈ ಹೈಯೆಸ್ಟ್ ವ್ಯಾಲ್ಯೂ 6 ಇದೆ. ಸೊ 1 ಸೆಂಟಿಮೀಟರ್ ತಗೋಬಹುದು, ಅಥವಾ 2 ಸೆಂಟಿಮೀಟರ್ = 1 ಯೂನಿಟ್ನು ನೀವು ತಗೊಳ್ಬಹುದು ಇಲ್ಲಿ. ಓಕೆ, ಸೊ ಓಕೆ, ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನಾನು ಇಲ್ಲಿ ಡಿನೋಟ್ ಮಾಡ್ಕೊತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದಾಗಿದೆ ನಮ್ದು ಎಕ್ಸ್ ಆಕ್ಸಿಸ್ ಆಗಿದೆ, ಇದು ನಮ್ದು ವೈ ಆಕ್ಸಿಸ್ ಆಗಿದೆ. ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ತಗೋಬೇಕು. ಸೊ ನಾನು 2 ತಗೊಂಡೆ ಅಂತಂದ್ರೆ ಇಲ್ಲಿ ನನಗೆ ಎಷ್ಟು ಬೇಕಾಗುತ್ತೆ, 20 ಪಾಯಿಂಟ್ಸ್ ಬೇಕಾಗುತ್ತೆ, ಅಷ್ಟಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ 1 ಸೆಂಟಿಮೀಟರ್ = 1 1 2 3 ಈ ತರ ನಾನು ತಗೊಂತ ಹೋಗ್ತೀನಿ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಇದಕ್ಕೆ 1 ಅಂತ ಕೊಡೋಣ, ಇದು 2, ಇಲ್ಲಿ 3 4 5 6 7 8 9 ಲಾಸ್ಟ್ ಅಲ್ಲಿ 10 ಸಿಕ್ತು. ಓಕೆ, ಇನ್ನು ಎಕ್ಸ್ ವೈ ಆಕ್ಸಿಸ್ ಅಲ್ಲಿ 6 ಅಂದ್ರೆ ಬಂದ್ರೆ ಸಾಕಾಗುತ್ತೆ. ಇದು ಇದ್ದೇ ಇದೆ. 1 2 ಇಲ್ಲಿ 3 4 5 6 7 ಇದೆ ಹೈಯೆಸ್ಟ್ ಇದೆ. ಸೊ 7 ವರೆಗೂ ಮಾಡಿಬಿಡೋಣ. ಓಕೆ, ಇವಾಗ ಫಸ್ಟ್ ಪಾಯಿಂಟ್ ನಾವು ತಗೊಳ್ಬೇಕಾಗಿರೋದು ಏನು, ಇಲ್ಲೇನು ಹೇಳಿದಾರೆ ಅವರು, ಫಸ್ಟ್ 0 ಇದ್ದಾಗ ಎಕ್ಸ್ 0 ಇದ್ದಾಗ ವೈ 5. ಎಕ್ಸ್ ಇದಂದ್ರೆ ಒರಿಜಿನ್ 0 ಇರುತ್ತಾ ಇಲ್ಲಿ. ಓಕೆ, ಎಕ್ಸ್ 0 ಇದ್ದಾಗ ವೈ 5 ಇರಬೇಕು. ಅಂದ್ರೆ ಇಲ್ಲಿದೆ ನಿಮ್ದು ಒಂದು ಫಸ್ಟ್ ಪಾಯಿಂಟ್ ಸಿಕ್ತಾ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು, ಎಕ್ಸ್ 10 ಇದ್ದಾಗ ವೈ 0, ಎಕ್ಸ್ 10 ಇಲ್ಲಿದೆ, ವೈ 0 ಇರುತ್ತೆ. ಸೊ ಇವೆರಡು ಪಾಯಿಂಟ್ಸ್ಗಳನ್ನ ಜಾಯಿಂಟ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಓಕೆ, ನಿಮ್ಮ ಸ್ಕೇಲ್ ಪ್ರಕಾರ ಇದನ್ನ ನೀವು ಪ್ರಾಪರ್ ಆಗಿ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಆಯ್ತಾ. ಸೊ ಇದು ನಮಗೆ ಸಿಕ್ತಾ ಫಸ್ಟ್ ಪಾಯಿಂಟು. ಓಕೆ, ಸೊ ಏನ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಇನ್ನೊಂದು ಲೈನ್ ಇದೆ. ಇನ್ನೊಂದು ಲೈನ್ ಏನಿದೆ ಅದನ್ನೊಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಎಕ್ಸ್ 0 ಇದ್ದಾಗ ವೈ 6 ಇರುತ್ತೆ, ಎಕ್ಸ್ 0 ಇದ್ದಾಗ ವೈ 6 ಅಂದ್ರೆ ಇಲ್ಲಿ ಬಂತ, ಇದು ಒಂದು ಪಾಯಿಂಟು. ಓಕೆ, ಸೊ ಈ ಪಾಯಿಂಟ್ಗೆ ಡಿನೋಟ್ ಮಾಡ್ಕೊಳ್ಳೋಣ. ಇದು ಇದೆ ನಮ್ದು ಪಾಯಿಂಟು, ಎಕ್ಸ್ 0 ಇದ್ದಾಗ ವೈ 6. ಇನ್ನೊಂದು ಎಕ್ಸ್ 8 ಇದ್ದಾಗ ವೈ 0 ಇದೆ, ಎಕ್ಸ್ 8 ಇದ್ದಾಗ ಅಂದ್ರೆ ಇಲ್ಲಿದೆ. ಓಕೆ, ಸೊ ಎಕ್ಸಾಕ್ಟ್ಲಿ ಇಲ್ಲಿ ಸಿಕ್ತಾ. ಸೊ ಇವೆರಡು ಪಾಯಿಂಟ್ಸ್ಗಳನ್ನ ಇವಾಗ ನಾವು ಜಾಯಿಂಟ್ ಮಾಡ್ಕೋಬೇಕು. ಓಕೆ, ಇವೆರಡು ಪಾಯಿಂಟ್ಗಳನ್ನ ನಾವು ಇವಾಗ ಜಾಯಿಂಟ್ ಮಾಡ್ಕೊಂಡ್ವಿ. ಸೊ ಇದಾದ್ರೆ 2 ಪಾಯಿಂಟ್ ಸಿಕ್ತಾ. ಫಸ್ಟ್ ಲೈನ್ ಇಕ್ವೇಶನ್ ಬರ್ಕೊಳ್ಳಿ. ಫಸ್ಟ್ ಲೈನ್ ಇಕ್ವೇಶನ್ ಏನು ಕೊಟ್ಟಿದ್ದಾರೆ ಅವರು, ಇದು ನಮ್ದು ಫಸ್ಟ್ ಲೈನ್ ಇಕ್ವೇಶನ್ ಆಗಿತ್ತು. ಯಾವುದು, ಎಕ್ಸ್ + 2y ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಇತ್ತು. ಸೆಕೆಂಡ್ ಲೈನ್ ಇಕ್ವೇಶನ್ ಏನಾಗಿತ್ತು,
ಸೆಕೆಂಡ್ ಲೈನ್ ಇದು ಅಲ್ವಾ? ಸೊ ಸೆಕೆಂಡ್ ಲೈನ್ ಇಕ್ವೇಶನ್ ಇತ್ತು 3x ಪ್ಲಸ್ 4y ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24. ಓಕೆ, ಸೊ ಇದನ್ನ ಚೆಕ್ ಮಾಡೋದು ಒಂದು ಈಸಿ ಮೆಥಡ್ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ಭಾಳಷ್ಟು ಸತಿ. ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ 0 ಅಂತ ತಗೊಳ್ಳಿ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24 ಮಾಡ್ಕೊಳ್ಳಿ. ಅಗೇನ್ ಇದು ಕರೆಕ್ಟ್ ಇದೆನಾ? 0 ಹಾಕ್ಬಿಡಿ, ಎರಡು x y 0 ಹಾಕೊಂಡು 0 ಆಗುತ್ತೆ. 0 ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 24 ಕರೆಕ್ಟ್ ಇದೆನಾ? ಎಸ್, 24 ಹೊಡೆದಿದ್ದು 0 ಅಂದ್ರೆ ಕರೆಕ್ಟ್ ಇದ್ದಾಗ ಏನಾಗುತ್ತೆ, ಈ ಲೈನು ತೆಳಗಡೆ ಶೇಡ್ ಮಾಡಬೇಕು ಅಂತ ಅರ್ಥ. ಓಕೆ, ಅಂದ್ರೆ ಇದು ಸೆಕೆಂಡ್ ಲೈನ್ ಏನಿಲ್ಲ ತೆಳಗಡೆ ಬರ್ತಾ ಇದೆ. ಇಲ್ಲಿನೂ ಅಗೇನ್ 0 ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಅಂತ ತಗೊಂಡ್ರೆ ಇದೇನಾಗುತ್ತೆ, ರಾಂಗ್ ಆಗುತ್ತೆ. ರಾಂಗ್ ಆದಾಗ ಏನ್ ಮಾಡ್ಬೇಕು, ಅವೇ ಫ್ರಮ್ ದ ಒರಿಜಿನ್ 0 ಬಿಟ್ಟು ಮೇಲ್ಗಡೆ ಹೋಗ್ಬೇಕು. ಇದು ಏನಾಗ್ತಾ ಇದೆ, ಲೈನು ತೆಳಗಡೆ ಬರ್ತಾ ಇದೆ. ಈ ಲೈನ್ ಏನಾಗ್ತದೆ, ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ಕಾಮನ್ ಇಲ್ಲಿ ಸಿಗ್ತಾ ಇದೆ ಅಲ್ವಾ, ಎರಡು ಕ್ಲಾಶ್ ಆಗ್ತಾ ಇರೋದು ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿಂದ ತೆಳಗಡೆ ಬರ್ತಾ ಇದೆ, ಇದು ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿ ಇಲ್ಲ, ಇದು ಈ ಏರಿಯಾ ಕಾಮನ್ ಏರಿಯಾ ಆಗಿರುವಂಥದ್ದು. ಸೊ ಅದಕ್ಕೆ ನಾವು ಇವಾಗ ಏನ್ ಮಾಡ್ಕೋಬೇಕು, ಫಿಲ್ ಅಪ್ ಮಾಡಬೇಕಾಗಿರುವಂಥದ್ದು ಫ್ರೆಂಡ್ಸ್. ಇವಾಗ ಬಂದಿರುವಂಥದ್ದು ಈ ಏರಿಯಾನ ನಾವು ಆಕ್ಚುಲಿ ಫೈಂಡ್ ಮಾಡೋದು. ಇದು ನಮ್ದು ಫಿಸಿಬಲ್ ರೀಸನ್ ಆಗಿದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನಾವು ಡಿಸ್ಕಷನ್ ಮಾಡೋಣ. ಇಲ್ಲೊಂದು ಹೆಸರು ಕೊಟ್ಕೊಳ್ಳಿ ಸ್ಟೂಡೆಂಟ್ಸ್. ಇದಕ್ಕೆ ಏನಂತ ಕೊಡಿ, ಇಲ್ಲಿ ಎ ಅಂತ ಕೊಡಿ, ಇಲ್ಲಿ ಬಿ ಅಂತ ಕೊಡಿ, ಇಲ್ಲಿ ಸಿ ಅಂತ ಡಿನೋಟ್ ಮಾಡ್ಕೊಳ್ಳಿ. ಆಯ್ತಾ? ಸೊ ಅವಾಗ ಸ್ವಲ್ಪ ಈಸಿಯಾಗಿ ನಾವು ಕ್ವಶನ್ಸ್ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಕಾರ್ನರ್ ಪಾಯಿಂಟ್ಸ್ ಎಷ್ಟು ಸಿಕ್ಕಿದಾವೆ ನಮಗೆ? 3 ಕಾರ್ನರ್ ಪಾಯಿಂಟ್ಸ್ ಇದಾವೆ. ಸೊ ಫಸ್ಟ್ ಒಂದಂತೂ ನಮ್ಗೆ ಗೊತ್ತಾಗುತ್ತೆ. ಎ ಪಾಯಿಂಟ್ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿಂದ 4 ಇದೆ, 3 ಇದೆ. ಅಂದ್ರೆ ಎ ಪಾಯಿಂಟ್ ಎಷ್ಟಾಗಿದೆ, 4,3 ಅದನ್ನ ಬರ್ಕೊಳ್ಳಿ. ಓಕೆ, ಇಲ್ಲೇನೆ ನಾವು ಇದನ್ನ ರಿಸಲ್ಟ್ನ ಡ್ರಾ ಮಾಡ್ತಾ ಹೋಗ್ತೀವಿ ನೋಡಿ. ಸೊ ಫಸ್ಟ್ ಒನ್ ಇಲ್ಲಿ ಏನು ಮಾಡ್ಕೋಬೇಕಾಗಿರುವಂಥದ್ದು, ಇದರಲ್ಲಿ ಕಾರ್ನರ್ ಪಾಯಿಂಟ್ಸು. ಫಸ್ಟು ಕಾರ್ನರ್ ಪಾಯಿಂಟು, ಅದಾದಮೇಲೆ ಝೆಡ್ ಬರೀತೀರಾ. ಝೆಡ್ ಏನಿದೆ, 200x ಪ್ಲಸ್ 500y ಇದೆ. ಕರೆಕ್ಟಾ? ಎಸ್. ಸೊ ಇವಾಗ ಒಂದೊಂದಾಗಿ ಪಾಯಿಂಟ್ನ ಫಿಲಪ್ ಮಾಡಿ. ಎ ಪಾಯಿಂಟ್ ಎಷ್ಟಿದೆ, 4,3. ಎಕ್ಸ್ 4 ಇದೆ, y 3 ಇದೆ. ಸೊ 4,3ನ ಫಿಲಪ್ ಮಾಡ್ತೀರಾ. ಎಷ್ಟು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, z ಇಸ್ ಈಕ್ವಲ್ಸ್ ಟು 200x, ಎಕ್ಸ್ ಜಾಗದಲ್ಲಿ ಎಷ್ಟಿದೆ, 4 ಇದೆ, ಪ್ಲಸ್ 500y ಜಾಗದಲ್ಲಿ 3 ಇದೆ. ಅಂದ್ರೆ ಎಷ್ಟಾಗುತ್ತೆ, 4 ಇಂಟು 2 ಅಂದ್ರೆ 800 ಆಯ್ತು. ಅಗೇನ್ 5 ಇಂಟು 3 ಅಂದ್ರೆ 1500. 1500 ಪ್ಲಸ್ 800 ಅಂದ್ರೆ 2300 ಆಗುತ್ತಾಯ್ತು ಸ್ಟೂಡೆಂಟ್ಸ್. 2300 ಆಗುತ್ತೆ ನೋಡಿ, ಇದು ಕರೆಕ್ಟ್ ಅಲ್ವಾ? ಇದು 800, ಅಲ್ಲೊಂದು 1500, ಸೊ 2300 ಅಂದ್ರೆ 2300 ಆನ್ಸರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಇದುವಾಗ ಸಿ ಪಾಯಿಂಟ್ ನ ತಗೋಣ. ಸಿ ಪಾಯಿಂಟ್ ಎಷ್ಟಿದೆ, x0 y5 ಇದೆ. ಫಸ್ಟ್ ಬಿ ತಗೊಳ್ಳೋಣ, ಅದಾದ್ಮೇಲೆ ಸಿ ಬರೋಣ. ಬಿ x0 y6 ಇದೆ. ಓಕೆ, z ಇಸ್ ಈಕ್ವಲ್ಸ್ ಟು, ಇದಂದ್ರೆ 0ನೇ ಆಗುತ್ತೆ. ಅಗೇನ್ ಇಲ್ಲಿ 500, x6 ಇದೆ. 6 ಇಂಟು 5 ಅಂತಂದ್ರೆ 30 ಆಗುತ್ತೆ. ಅಂದ್ರೆ 3000 ಆಯ್ತು ಇದು. ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ಇವಾಗ ಸಿ ತಗೋಣ, 0,5 ತಗೊಂತೀರಾ. ಅಗೇನ್ ಸ್ಟೂಡೆಂಟ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಏನಾಗುತ್ತೆ, ಫಸ್ಟ್ ರಿಸಲ್ಟ್ ಅಂದ್ರೆ 0ನೇ ಆಗುತ್ತಾ. ಅಗೇನ್ ಇಲ್ಲಿ 500 ಇಂಟು 5 ಇಂಟು 5 25 ಅಂದ್ರೆ 2500 ಆಯ್ತು. ಸೊ ನಮಗೆ ಅವ್ರು ಏನ್ ಕೇಳಿದ್ರು, ಮಿನಿಮಮ್ ವ್ಯಾಲ್ಯೂ ಕೇಳಿದ್ರು. ಕರೆಕ್ಟ್ ಅಲ್ವಾ? ಸೊ ನಾವು ಪಾಯಿಂಟ್ ಮಾಡಬೇಕಾಗಿದ್ದು ಮಿನಿಮಮ್ ವ್ಯಾಲ್ಯೂ. ಸೊ ಮಿನಿಮಮ್ ವ್ಯಾಲ್ಯೂ ಯಾವ್ದಾಗಿದೆ, ಇಲ್ಲಿದೆ ನೋಡಿ. ಇದು ನಮ್ದು ಮಿನಿಮಮ್ ವ್ಯಾಲ್ಯೂ ಆಗಿದೆನಾ? ಇದನ್ನ ಹೈಲೈಟ್ ಮಾಡಿ ಇಲ್ಲಿ ಬರೀಬೇಕು ನೀವು, ಮಿನಿಮಮ್ ಅಂತ ಹೇಳಿ. ಕನ್ಕ್ಲೂಷನ್ ಅಲ್ಲಿ ನಾವು ಎಂಟ್ರಿ ಮಾಡ್ಬೇಕಾಗತ್ತೆ. ಏನಂತ, ದ ಮಿನಿಮಮ್ ವ್ಯಾಲ್ಯೂ ಆಫ್ the minimum value of z is 2300 at the point ಯಾವುದು, 4,3 ಆಗಿದೆ. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆದಾಗ ನೋಡಿ. ಏನು ಇಲ್ಲ, ಎಷ್ಟು ಈಸಿ ಇದೆ. ಇದನ್ನು ಕೂಡ ಬಹಳಷ್ಟು ಈಸಿ ಇದೆ. ಗ್ರಾಫ್ನ ಪ್ರಾಪರ್ ಆಗಿ ಡ್ರಾ ಮಾಡ್ಕೊಳ್ಳಿ. ಅದಾದ್ಮೇಲೆ ಶೇಡೆಡ್ ಡಿಸೈನ್ ಕರೆಕ್ಟ್ ಆಗಬೇಕು, ಕಾರ್ನರ್ ಪಾಯಿಂಟ್ ಕರೆಕ್ಟ್ ಆಗಿ ಬರೀಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕು. ಕನ್ಕ್ಲೂಷನ್ಗೆ 1 ಮಾರ್ಕ್ಸ್ ಇದೆ, ಕಾರ್ನರ್ ಪಾಯಿಂಟ್ಸ್ಗೆ 1 ಮಾರ್ಕ್ಸ್ ಇದೆ, ಈ ಸಾಲ್ಯೂಷನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇದೆ, ಗ್ರಾಫ್ಗೆ 3 ಮಾರ್ಕ್ಸ್, ಟೋಟಲಿ 6 ಮಾರ್ಕ್ಸ್ ಇರುವಂಥದ್ದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದಾಗಿದೆ ಗ್ರಾಫ್ ಕ್ವಶನ್. ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಒಂದು 4 ಮಾರ್ಕ್ಸ್ ಕ್ವಶನ್ಸ್ ಇರುವಂಥದ್ದು ಸ್ಟೂಡೆಂಟ್ಸ್ ಇದು. ಸೊ ಇಲ್ಲಿ ಏನು ಮಾಡಬೇಕಾಗಿರುವಂಥದ್ದು, ಕ್ವಶನ್ ಅಬ್ಸರ್ವ್ ಮಾಡಿ. ಇಫ್ ಎ ಇಸ್ ಈಕ್ವಲ್ಸ್ ಟು ಸ್ಯಾಟಿಸ್ಫೈ ದ ಇಕ್ವೇಶನ್, ಅವರೇ ಹೇಳ್ತಾ ಇದ್ದಾರೆ ಇದು ಸ್ಯಾಟಿಸ್ಫೈ ಆಗಿದೆ ಈ ಇಕ್ವೇಶನ್. ಇದನ್ನ ಮತ್ತೊಂದು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಬಟ್ ಏನ್ ಮಾಡಂತ ಹೇಳ್ತಾರೆ ಅವರು, ಫೈಂಡ್ ದ ಇನ್ವರ್ಸ್ ಆಫ್ ಎ ಯೂಸಿಂಗ್ ದ ಇಕ್ವೇಶನ್ ಅಂತ ಹೇಳ್ತಾರೆ. ಆ ಐಡೆಂಟಿಟಿ ಇದೆ, ಆಮೇಲೆ ಓ 0 ಮ್ಯಾಟ್ರಿಕ್ಸ್ ಇದೆ ಅಂತ ಹೇಳ್ತಾ ಇರುವಂಥದ್ದು. ಓಕೆ, ಸ್ಯಾಟಿಸ್ಫೈ, ಶೋ ದ್ಯಾಟ್ ಅಂತ ಇಲ್ಲಿತ್ತಂದ್ರೆ ಮಾತ್ರ ಇದನ್ನ ನಾವು ಪ್ರೂವ್ ಮಾಡಬೇಕು. ಇವಾಗ ಏನ್ ನೆಸೆಸಿಟಿ ಇಲ್ಲ. ಓಕೆ, ಅಂದ್ರೆ ಫಸ್ಟ್ ನೀವು ಇವಾಗ ಏನ್ ಮಾಡಬೇಕು, ಈ ಇಕ್ವೇಶನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ, 4a ಪ್ಲಸ್ i ಇಸ್ ಈಕ್ವಲ್ಸ್ ಟು 0. ಈ ಇಕ್ವೇಶನ್ ಯೂಸ್ ಮಾಡಿಕೊಂಡು ಎ ಇನ್ವರ್ಸ್ ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಯಾವ ತರ ಮಾಡ್ಬೇಕಂದ್ರೆ, ಮೊದಲಿಗೆ ಏನ್ ಮಾಡ್ಕೊಳ್ಳಿ, ಐನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. a² - 4a ಇಲ್ಲಿಟ್ಟು
ಐ ಈ ಕಡೆ ಬಂದ್ರೆ ಮೈನಸ್ ಐ ಆಗುತ್ತೆ. ಓಕೆ, ಇವಾಗ ಎರಡು ಕಡೆ ಮಲ್ಟಿಪ್ಲೈಯಿಂಗ್ ಬೈ ಎ ಇನ್ವರ್ಸ್ ನ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಇನ್ವರ್ಸ್ ಎ ಸ್ಕ್ವೇರ್ ನಾನು ಎ ಇಂಟು ಎ ಅಂತ ಬರೀತೀನಿ. ಅಗೇನ್ 4 ಇಲ್ಲಿನೂ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅಗೇನ್ ಮೈನಸ್ ಇದೆ ಹೊರಗಡೆ, ಇಲ್ಲಿನೂ ಎ ಇನ್ವರ್ಸ್ ಇಂಟು ಐ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಬ್ರಾಕೆಟ್ ಹಾಕೊಂಡೆ ಅಂತ ಅನ್ಕೊಳ್ಳಿ. ಎ ಇನ್ವರ್ಸ್ ಇಂಟು ಎ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಅಗೇನ್ ಇಲ್ಲಿ ಐ ಬರೀತೀರಾ, ಐ ಇಂಟು ಎ ಆಯ್ತಿದು. ಅಗೇನ್ 4 ಇಂಟು ಅಗೇನ್ ಎ ಇನ್ವರ್ಸ್ ಇಂಟು ಎ ಅಂದ್ರೆ ಅಗೇನ್ ಐ ಆಗುತ್ತೆ. ಇಲ್ಲಿನೂ ಮೈನಸ್ ಎ ಇನ್ವರ್ಸ್ ಇಂಟು ಐ ಅಂದ್ರೆ 1 ಅಂದಾಗ ಸ್ಟೂಡೆಂಟ್ಸ್ 1 ಜೊತೆ ನೀವು ಏನೇ ನಂಬರ್ ಮಲ್ಟಿಪ್ಲೈ ಮಾಡಿ ಅದೇ ಆನ್ಸರ್ ಬರುತ್ತಾ. 5 ಇಂಟು 1 ಅಂದ್ರೆ 5 ಬರುತ್ತೆ. ಹಾಗೆ ಎ ಇನ್ವರ್ಸ್ ಇಂಟು ಐ ಅಂದ್ರೆ ಇದು ಎ ಇನ್ವರ್ಸೇ ಆಗುವಂಥದ್ದು. ಅಗೇನ್ ಇಲ್ಲಿ ಐ ಇಂಟು ಎ ಅಂದ್ರೆ ಇದು ಕೂಡ ಏನೇ ಆಗುತ್ತೆ. ಎ ಮೈನಸ್ 4i ಇಸ್ ಈಕ್ವಲ್ಸ್ ಟು ಮೈನಸ್ ಎ ಇನ್ವರ್ಸ್ ಉಂಟು. ಇವಾಗ ಎರಡು ಕಡೆ ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನನಗೆ ಫೈನಲ್ ರಿಸಲ್ಟ್ ಸಿಗುತ್ತೆ. ಅಂದ್ರೆ ಇದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಸೊ ಪ್ಲಸ್ 4i ಮೈನಸ್ ಎ ಇದಾಗಿದೆ ನಮ್ದು ಫಾರ್ಮುಲಾ. ಓಕೆ, ಸೊ ಇಲ್ಲಿ 2 ಮಾರ್ಕ್ಸ್ ಇರೋದು, ಇದನ್ನ ಸಾಲ್ವ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುವಂತದ್ದು. ಓಕೆ, ಸೊ ಇವಾಗ ಏನ್ ಮಾಡ್ಕೋಣ, ಈ ಕಂಪ್ಲೀಟ್ ಇಕ್ವೇಶನ್ ನ ಬರ್ಕೋಣ. ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಏನೇನ್ ಬಂದಿದೆ, 4 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿದೆ 1 0 0 1 ಇದೆ. ಅಗೇನ್ ಮೈನಸ್ ಎ ಅಂತಂದ್ರೆ ಏನ್ ಕೊಟ್ಟಿದಾರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದಾರಲ್ವಾ, ಅದನ್ನ ಇಲ್ಲಿ ಬರ್ಕೋಣ. ಏನಿದೆ 1 2 ಸಾರಿ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದೆ. ಇದೇನಿದೆ ಅಂದ್ರೆ ಎ ಮ್ಯಾಟ್ರಿಕ್ಸು 2 3 ಇದೆ. ಅಗೇನ್ ಇಲ್ಲಿ 1 2 ಇದೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಫಸ್ಟ್ 4 ನ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋಣ. ಓಕೆ, ಸೊ 4 ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇದು 4 ಇಂಟು 1 4 0 0 4 ಆಗುತ್ತೆ. ಇದ್ರ ಜೊತೆ ನಾವು ಸಬ್ಟ್ರಾಕ್ಟ್ ಮಾಡ್ಕೋಬೇಕಾಗಿರೋದು ಮ್ಯಾಟ್ರಿಕ್ಸ್ ಎ ನ. ಓಕೆ, ಸೊ ಸಿಂಪ್ಲಿಫೈ ಮಾಡಿ ಎ ಇನ್ವರ್ಸ್ ಬಂದ್ಬಿಡುತ್ತೆ. ಓಕೆ, 4 ಮೈನಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. 0 ಮೈನಸ್ 3 ಅಂದ್ರೆ ಮೈನಸ್ 3 ಬರುತ್ತೆ. 0 ಮೈನಸ್ 1 ಅಂದ್ರೆ ಮೈನಸ್ 1. 4 ಮೈನಸ್ 1 2 ಅಂದ್ರೆ ಪ್ಲಸ್ 2 ಆಗುತ್ತೆ. ಇದಾಗಿದೆ ನಿಮ್ದು ಎ ಇನ್ವರ್ಸ್. ಓಕೆ, ಇಷ್ಟು ಮಾಡಿ ನೀವು ಬಿಡೋಕ್ಕಿಂತಲೂ ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟ್ ಇದೆನಾ ಇಲ್ವಾ ಅಂತ. ಯಾವ ತರ, ಎ ಇಂಟು ಎ ಇನ್ವರ್ಸ್ ಅಂದ್ರೆ ಏನ್ ಬರ್ದಿರಿ ನೋಡಿ, ಇಲ್ಲಿ ನೀವು ಐ ಅಂತ ಬರ್ತಿರ್ವಾ, ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಬೇಕಲ್ವಾ. ಇವಾಗ ಎ ಏನಿದೆ 1 ಇಲ್ಲಿದೆ ನೋಡಿ, 2 ಎ ಮ್ಯಾಟ್ರಿಕ್ಸ್ ಏನಿದೆ ನಮ್ದು 2 3 1 2 ಇದೆ. ಇದಕ್ಕೆ ನಾನು ಇವೆರಡು ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಕೋತೀನಿ. ನಂಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು ನೋಡಿ. ಫಸ್ಟ್ ರೋ ಮಲ್ಟಿಪ್ಲೈ ಆಯ್ತು, ಫಸ್ಟ್ ಕಾಲಮ್ 2 ಇಂಟು 2 ಎಷ್ಟಾಗುತ್ತೆ 4 ಆಗುತ್ತೆ. 3 ಇಂಟು ಮೈನಸ್ 1 ಅಂದ್ರೆ ಮೈನಸ್ 3. 4 ಮೈನಸ್ 3 ಅಂದ್ರೆ 1 ಅಂದ್ರೆ ಐಡೆಂಟಿಟಿಯಲ್ಲಿ ಫಸ್ಟ್ ಎಲಿಮೆಂಟ್ 1 ಇದೆ. ಓಕೆ, ಇವಾಗ ಈ ಜಾಗದಲ್ಲಿ 0 ಬರಬೇಕು ನೋಡಿ. ಫಸ್ಟ್ ರೋ ಮಲ್ಟಿಪ್ಲೈ ಸೆಕೆಂಡ್ ಕಾಲಮ್ 2 ಇಂಟು ಮೈನಸ್ 3 ಎಷ್ಟಾಗುತ್ತೆ ಮೈನಸ್ 6 ಆಗುತ್ತೆ. 3 ಇಂಟು 2 ಅಂದ್ರೆ ಪ್ಲಸ್ 6. ಪ್ಲಸ್ 6 ಮೈನಸ್ 6 0 ಬಂತಲ್ವಾ. ಇವಾಗ ಇದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಸಾರಿ ಸೆಕೆಂಡ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ. ಅಗೇನ್ ಈ ಆನ್ಸರ್ ಬರುತ್ತೆ. 1 ಇಂಟು 2 2 ಆಗುತ್ತೆ. 2 ಇಂಟು ಮೈನಸ್ 2 ಅಂದ್ರೆ 0 ಬರುತ್ತೆ. ಅಂದ್ರೆ ನಾವು ಮಾಡಿರುವಂತ ಈ ಒಂದು ಎಕ್ಸಾಂಪಲ್ ಏನಾಗಿದೆ ಅಂದಂಗಾಯ್ತು, 100% ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಯಾವ ತರ ಮಾಡ್ಬೇಕಂತ. ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಹೈಲೈಟ್ ಮಾಡಿ ಬರ್ದ್ಬಿಡಿ. ಓಕೆ, ಸೊ ಲಾಸ್ಟ್ ಇನ್ನೊಂದು ಕ್ವಶನ್ ಇರುವಂತದ್ದು ಕಂಟಿನ್ಯೂಟಿ ಮೇಲೆ. ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಕೆ ವ್ಯಾಲ್ಯೂನ ಫೈಂಡ್ ಮಾಡ ಅಂತ ಹೇಳ್ತಾರೆ. ಇದು ಕ್ವಶನ್ ಏನಾಗಿದೆ, ಆಲ್ರೆಡಿ ಕಂಟಿನ್ಯೂಸ್ ಆಗಿದೆ ಅಂತ ಹೇಳ್ತಾರೆ. ಫಂಕ್ಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ 2. ಓಕೆ, ಕಂಟಿನ್ಯೂಸ್ ಯಾವಾಗುತ್ತೆ, ಫಂಕ್ಷನ್ ಆನ್ಸರ್ ಮತ್ತೆ ಲಿಮಿಟ್ ಆನ್ಸರ್ ಎರಡೂ ಸೇಮ್ ಬರ್ಬೇಕಲ್ವಾ ಆನ್ಸರ್, ಅವಾಗಲೇ ಕಂಟಿನ್ಯೂಸ್ ಆಗುತ್ತೆ. ಆಲ್ರೆಡಿ ಅವ್ರು ಹೇಳಿದಾರೆ ಇದು ಕಂಟಿನ್ಯೂಸ್ ಇದೆ ಅಂತ. ಅದೇ ಹಿಂಟ್ ತಗೊಂಡು ನಾವು ಸಾಲ್ವ್ ಮಾಡೋಣ. ಏನು, ಲಿಮಿಟ್ ಆನ್ಸರ್, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಎಷ್ಟಿದೆ ಪೈ ಬೈ 2 ಎಫ್ ಆಫ್ ಎಕ್ಸ್. ಈ ಆನ್ಸರ್ ಯಾವುದಕ್ಕೆ ಈಕ್ವಲ್ ಆಗಬೇಕು, ಫಂಕ್ಷನ್ ಆನ್ಸರ್ಗೆ ಎಫ್ ಆಫ್ ಪೈ ಬೈ 2ಗೆ ಈಕ್ವಲ್ ಆಗಬೇಕು. ಅವಾಗಲೇ ನಾವು ಕಂಟಿನ್ಯೂಸ್ ಅಂತ ಹೇಳಕ್ಕಾಗತ್ತೆ. ಓಕೆ, ಈ ಹಿಂಟ್ ನ ತಗೊಂಡು ನಾವು ಕೆ ವ್ಯಾಲ್ಯೂನ ಫೈಂಡ್ ಮಾಡೋಣ. ಓಕೆ, ಸೊ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 5 ಬೈ 2. ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂದ್ರೆ ಇದೇನೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಇಲ್ಲೇ ಬರುವಂಥದ್ದು. ಸೊ ಇದನ್ನ ನಾವು ಇಲ್ಲಿ ಫಿಲ್ ಅಪ್ ಮಾಡೋಣ. ಏನು, ಕೆ ಇಂಟು ಕಾಸ್ ಎಕ್ಸ್ ಡಿವೈಡ್ ಬೈ ಪೈ ಮೈನಸ್ 2x ಇದಾಗಿದೆ ಎಫ್ ಆಫ್ ಎಕ್ಸ್. ಅಗೇನ್ ಇಲ್ಲಿ ಎಫ್ ಆಫ್ 5 ಬೈ 2 ಹಾಕಿದ್ರೆ ಜಸ್ಟ್ ಎಷ್ಟಿದೆ, ಇದು 3 ಇದೆ. 3 ಬರ್ದ್ಬಿಡ್ತೀರಾ, ಕಾನ್ಸ್ಟೆಂಟ್ ಫಂಕ್ಷನ್ ಇದೆ. ಓಕೆ, ಸೊ ಇಲ್ಲಿ ನಾನು ಕೆ ನ ಹೊರಗಡೆ ತಗೋತೀನಿ, ಯಾಕಂದ್ರೆ ಅದು ಕಾನ್ಸ್ಟೆಂಟ್ ಇದೆ. ಸೊ ಕೆ ಹೊರಗಡೆ ಬರುತ್ತೆ. ಉಳಿದಿರೋದೇನು, ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು ಪೈ ಬೈ 2. ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಇದೆ. ಕಾಸ್ಗೆ ನಾವು ಲಿಮಿಟ್ ಅಪ್ಲೈ ಮಾಡಿ ಸಾಲ್ವ್ ಮಾಡೋಕ್ಕಿಂತಲೂ ನನಗೆ ಸ್ಯಾಂಡ್ವಿಚ್ ಥಿಯರಮ್ ಗೊತ್ತಿದೆ. ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ವಿ. ಏನು, ಲಿಮಿಟ್ ಆಫ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇದ್ದಾಗ, ಅಲ್ಲಿ ಎಕ್ಸ್ ಟೆನ್ಸ್ ಟು 0 ಇದ್ದಾಗ ಆನ್ಸರ್ನ 1 ಅಂತ ಬರೀಬಹುದು. ಅಂದ್ರೆ ಕಾಸ್ ಬಂದಿದೆ, ಕಾಸ್ನ ನಾನು ಸೈನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಕಾಸ್ ಸೈನ್ ಒಳಗೆ ಯಾವಾಗ ಕನ್ವರ್ಟ್ ಆಗುತ್ತೆ, 90 ಮೈನಸ್ ಥೀಟಾ ತಗೊಂಡ್ರೆ ಆಗುತ್ತಲ್ವಾ. ಓಕೆ, 90 ಬಂದಾಗೆಲ್ಲನೂ ಕೋಟಿಗ್ನೋಮೆಟ್ರಿ ಇದ್ದು ಟಿಗ್ನೋಮೆಟ್ರಿ, ಟಿಗ್ನೋಮೆಟ್ರಿ ಇದ್ದು ಕೋಟಿಗ್ನೋಮೆಟ್ರಿ, ಈ ತರ ಚೇಂಜಸ್ ಆಗುತ್ತೆ. ಅದನ್ನ ಚೇಂಜಸ್ ಮಾಡ್ಕೊಳ್ಳೋಣ ಇವಾಗ. ಇಲ್ಲಿ ಯಾವ ತರ ಅಂದ್ರೆ, ಕಾಸ್ ಇದ್ದ ಜಾಗದಲ್ಲಿ ನಾನು ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರೀತೀನಿ. ಅಂದ್ರೆ 90 ಮೈನಸ್ ಎಕ್ಸ್ ಯಾವ ಕ್ವಾಡ್ರಂಟ್, ಫಸ್ಟ್ ಕ್ವಾಡ್ರಂಟ್, ಎಲ್ಲಾನು ಪಾಸಿಟಿವ್ ಇರುತ್ತೆ. ಸೊ 90 ಬಂದ್ರೆ ಅಂದ್ರೆ ಸೈನ್ ಇದ್ದು ಕಾಸ್ ಆಗುತ್ತೆ. ಓಕೆ, ಅಗೇನ್ ಹೋಲ್ ಡಿವೈಡ್ ಬೈ, ಇಲ್ಲಿ ಏನಿದೆ ನೋಡಿ,
ಅಗೇನ್ ಸ್ಯಾಂಡ್ವಿಚ್ ಏನ್ ಹೇಳುತ್ತೆ sin x ಡಿವೈಡ್ ಬೈ x ಇರಬೇಕು ಲಿಮಿಟ್ ಆನ್ಸರ್. ಈ ಮೇಲ್ಗಡೆ x ಇದ್ರೆ ತೆಳಗಡೆ x ಇರಬೇಕು. ಇವಾಗ ಏನ್ ಬಂತು ಇಲ್ಲಿ π/2 - x. ಇಲ್ಲಿ ಏನಿರುವಂತದ್ದು π - 2x ಇದೆ. ಸೊ ಅದು ಬೇರೆ ಬೇರೆ ಇದೆ. ಅಂದ್ರೆ ಅದ್ರ ಸಲುವಾಗಿ ನಾನು ಇಲ್ಲಿ ಫೋರ್ಸೇಬಲಿ ಎರಡು 2 ನ ಕಾಮನ್ ತಗೋತೀನಿ. ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೂಡೆಂಟ್ಸ್. ಇಲ್ಲಿ ಈ ಕಂಪ್ಲೀಟ್ ರಿಸಲ್ಟ್ಸ್ ಅಲ್ಲಿ 2 ನ ಕಾಮನ್ ತಗೋತೀನಿ. ಅದ್ರ ಹೊರಗಡೆ ಇಟ್ಕೊಂಡ್ಬಿಡ್ತೀನಿ ಕಾನ್ಸ್ಟೆಂಟ್. 2 ಹೊರಗಡೆ ತಗೊಂಡ್ರೆ ಇದರಲ್ಲಿ 2 ಕಾಮನ್ ತಗೋತಾ ಇದೀನಿ ಅಂದ್ರೆ ಸರಿ ಹೇಗೆ ತಗೋತಾರೆ, ಇಲ್ಲಿ ಜಸ್ಟ್ 5 ಇದೆ 2 ಕಾಮನ್ ತಗೊಳ್ಳಿಕ್ ಬರಲ್ಲ ಅಂತಾರೆ. ಇಲ್ಲ ಬರುತ್ತೆ. ಯಾವ ತರ ಬರೀಬಹುದು ಅಂದ್ರೆ ಕಾಮನ್ ತಗೊಂಡ ತಕ್ಷಣ ಇದನ್ನ ನಾನು π/2 ಅಂತ ಬರೀಬಹುದಾ? ನೋಡಿ ವಾಪಸ್ 2 ಮಲ್ಟಿಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ. 2 ಕ್ಯಾನ್ಸಲ್ ಆಗಿ ಮತ್ತೆ π ಬರುತ್ತಲ್ವಾ? ಆ ತರ ಫೋರ್ಸಬಲ್ ತಗೋತಾ ಇದ್ರೆ ಅಲ್ಲಿ ಡಿವೈಡ್ ಒಳಗೆ ಬರೀಬೇಕು ಇಷ್ಟೇ. ಇಲ್ಲ ಆಲ್ರೆಡಿ ಇದೆ 2 ಕಾಮನ್ ತಗೊಂಡ್ರೆ x ಉಳಿಯುತ್ತೆ. ಓಕೆ, ಯಾಕೆ ನಾನು ಇದನ್ನ ಈ ತರ ಬರ್ಕೊಂಡೆ ಅಂತಂದ್ರೆ ಇವಾಗ ಅಬ್ಸರ್ವ್ ಮಾಡಿ ನನಗೆ ಸ್ಯಾಂಡ್ವಿಚ್ ಥಿಯರಮ್ ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಯ್ತಲ್ವಾ? ಸೊ ಮೇಲ್ಗಡೆ ತೆಳಗಡೆ ರಿಸಲ್ಟ್ ಸೇಮ್ ಇದೆ. ಇಲ್ಲಿ = 3 ಬರೀತೀನಿ. ಸೊ ಇವಾಗ ನಾವು ಫೈನಲ್ ಆನ್ಸರ್ನ ಬರೀಬಹುದು. ಯಾಕಂದ್ರೆ ಇದು ನಂದು ಸ್ಯಾಂಡ್ವಿಚ್ ಥಿಯರಮ್ ಆನ್ಸರ್ ಸಿಕ್ಕಾಯ್ತು. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿ. ಸೊ ಇದಕ್ಕೆ ನಾನು 1 ಅಂತ ಬರೀಬಹುದಾ? ಅಂದ್ರೆ ಫೈನಲಿ ಏನ್ ಬಂತು k/2 ಇಂಟು ಸ್ಯಾಂಡ್ವಿಚ್ ಥಿಯರಮ್ ಆನ್ಸರ್ ಪ್ರಕಾರ 1, ಇಲ್ಲಿ 3 ಇದೆ ಅಂಡ್ k × 1 ಅಂದ್ರೆ k ಆಗುತ್ತೆ. 2 ಈ ಕಡೆ ಬಂದ್ರೆ 3 × 2 ಆಗುತ್ತೆ. ಸೊ k ಆನ್ಸರ್ ಆಗಿದೆ 6. ಎಷ್ಟು ಮಾಡಿದ್ರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 2 ಕೂಡ ಕಂಪ್ಲೀಟ್ ಆಯಿತು. ಸೊ ಎಲ್ಲ ಕ್ವಶನ್ 47 ಕ್ವಶನ್ ನಂಬರ್ 1 ಇಂದ ಹಿಡಿದು ಕ್ವಶನ್ ನಂಬರ್ 47 ವರೆಗೂ ಎಲ್ಲ ಕ್ವಶನ್ನ ಈಗ ಸಾಲ್ವ್ ಮಾಡಿದ್ದಾಗಿದೆ ಸ್ಟೂಡೆಂಟ್ಸ್. 2 ಮಾಡೆಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಗಿದೆ. ಇನ್ನು 3rd ಮಾಡೆಲ್ ಕ್ವಶನ್ ಪೇಪರ್ನು ಆದಷ್ಟು ಬೇಗ ನಾನು ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಒಂದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಯಾರಿಗೆಲ್ಲ ಹೆಲ್ಪ್ ಆಗಿದೆ ನಿಮ್ಗೆ ಅನಿಸ್ತಾ ಇದ್ರೆ ನೀವು ಮಾಡಬೇಕಾಗಿರೋದಷ್ಟೇ, ನನ್ನ ಎಲ್ಲ ಕ್ಲಾಸಸ್ಸು ಫ್ರೀ ಕ್ಲಾಸಸ್ ಇದೆ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋದ ಲಿಂಕ್ನ ಶೇರ್ ಮಾಡಿ. ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ನಿಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ, ಆ ಒಂದು ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಪ್ರಾಕ್ಟೀಸ್ ಮಾಡಲಿ ಫ್ರೆಂಡ್ಸ್. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.